ಗುಡ್ ಮಾರ್ನಿಂಗ್ ಅಂಕಲ್ಸ್. ಈ ತರ ಒಂದು ಆಪ್ ಇಟ್ಬಿಟ್ಲಲ್ಲ. ಎಷ್ಟೋ ಕೆಲಸದವರು ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ. ನಾನು ಕೊಡೋ ಸಂಬಳಕ್ಕೆ ಅದಕ್ಕಿಂತ ಚೆನ್ನಾಗಿ ಕೆಲಸ ತಗೊಂಡಿದ್ದೇನೆ. ಅಯ್ಯೋ, ಇವಳು ಹಿಡನ್ ಕ್ಯಾಮೆ ಇಟ್ಕೊಂಡ್ ಬರ್ತಾಳೆ ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು ಸರಿಯಾಗಿ ಸಿಕ್ಕಾಕೊಂಡಿದೀವಿ. ಹೌದಯ್ಯ, ನಿಜವಾಗ್ಲು. ಈ ನಾಡಲ್ಲಿ ನಮಗಿಂತ ದೊಡ್ಡ ದೊಡ್ಡ ತಲೆಗಳ ಈ ರಹಸ್ಯ ಕ್ಯಾಮ್ರಾಗೆ ತಗಲಾಕೊಂಡಿದ್ದಾರೆ. ನಾವೆಲ್ಲ ಒಂದು ಲೆಕ್ಕನೇ. ರಾಜಕಾರಣಿಗಳು ಸಿಕ್ಕಾಕೊಂಡ್ರು ಅನ್ಕೋ, ರಾಜಕೀಯದ ಹಣನ ಉಪಯೋಗಿಸಿ ಅವರು ಆ ಕೇಸಿಂದ ಈಸಿಯಾಗಿ ಹೊರಗಡೆ ಬಂದ್ಬಿಡ್ತಾರೆ. ನಮಗೋಸ್ಕರ ಖರ್ಚು ಮಾಡಕ್ಕೆ ನಮ್ಮ ಹೆಂಡ್ರು 10 ರೂಪಾಯಿ ಕೂಡ ಕೊಡಲ್ಲ. ಸರಿಯಾಗಿ ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡಿದ್ರೆ ಈ ತಲೆನೋವೇ ಬರ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ನಾನು ಮುಂದಿನ ಜನ್ಮದಲ್ಲಾದ್ರೂ ಒಂದು ಸುಂದರವಾದ ಹುಡುಗಿಯಾಗಿ ಹುಟ್ಬೇಕಪ್ಪ. ಅದೇನಕ್ಕೆ? ಹಣ ಸಂಪಾದಿಸೋದಕ್ಕೆ ಒಂದು ಹೈಡಿಂಗ್ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕಲ್ಲ. ಜೋಕ, ಇಲ್ಲಿ ನೋಡು, ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ? ಹಾಗೆ ಮಾಡಿದ್ರೆ ಅವಳ ಹತ್ರ ಇರೋ ಸಿಡಿ ಮುಂದಿನ ಕ್ಷಣನೇ ಚಾನೆಲ್ ಅಲ್ಲಿ ಬಂದ್ಬಿಡತ್ತೆ. ಅಯ್ಯಯ್ಯೋ, ಊರ್ನೂರು ಸಂಬಂಧಿಕರು ಓಸಿನಲ್ಲೇ ಬ್ಲೂ ಫಿಲ್ಮ್ ನೋಡ್ತಾರೆ. ಅಯ್ಯಯ್ಯೋ, ಅದಕ್ಕಿಂತ ಸಾಯೋದೇ ಮೇಲು. ಅದು ಬೇಡ. ಮೊದ್ಲು 2, ಈಗ 3. ಇದೇ ತರ ನಾಳೆ 5 ಲಕ್ಷ 10 ಲಕ್ಷ ಅಂತ ಕೇಳಿಬಿಟ್ರೆ ನಾವು ದುಡ್ಡುಗೋಸ್ಕರ ಎಲ್ಲಿಗೆ ಹೋಗೋಣಪ್ಪ? ಸ್ವಲ್ಪ ಯೋಚನೆ ಮಾಡಿ. ಛೇ, ಇದೊಂಥರ ಕ್ಲೈಮ್ಯಾಕ್ಸ್ ಇಲ್ದಿರೋ ಸೀರಿಯಲ್ ತರ ಆಗೋಯ್ತಲ್ಲ. ಏನ್ ಮಾಡೋದು? ಫೋನ್ ಎತ್ತಯ್ಯ. ಮಾತಾಡ್ಬೇಡಿ. ಅವಳೆ ಕವಿತಾ ಇವಾಗ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಹೇಳಮ್ಮ. ನೀವ್ ಬರ್ಬೇಕಾದ್ರೆ ಚಿಲ್ಲಿ ಚಿಕನ್ ಫ್ರೈ ತರೋದನ್ನ ಮರಿಬೇಡಿ. ಹಾಗೆ ಇಂಪೀರಿಯಲ್ ಇಂದ ಒಂದ್ ಬಿರಿಯಾನಿನೂ ತಗೊಂಡ್ ಬನ್ನಿ. ಹಾಗೆ ಸ್ವಲ್ಪ ಕ್ಯಾಶ್ಯೂ ನಟ್ಸ್ನು ಕೊಂಡ್ಕೊಂಡ್ ಬನ್ನಿ. ಸುಮ್ನೆ ಇರೋದ್ರ ಬದಲು ತಿಂತ ಟಿವಿ ನೋಡ್ಬೋದಲ್ವಾ, ಅದಕ್ಕೆ ಹೇಳ್ದೆ. ಬಾಯ್. ದರಿದ್ರದವಳು ತಿಂದು ಸತ್ತೋಗ್ತಾಳೆ. ಲೇ ಮಚ್ಚ, ಚಾನಲಿಂದ ಇಂಟರ್ವ್ಯೂ ಬಂದರೂ ಕೂಡ ನನ್ನಲ್ಲಿ ಯಾವುದೇ ಥರ ಚೇಂಜಸ್ ಆಗಲ್ಲ ಕಣೋ. ನೀನೇನು ಹೆದರ್ಕೋಬೇಡ, ಖಂಡಿತವಾಗ್ಲೂ ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಓಕೆ ಸರಿ ಕಣ, ಈಗಲಾದ್ರೂ ಊಟ ಮಾಡಕ್ ಹೋಗೋಣವಾ? ಓಕೆ ಬಾ. ಇಡೀ ಊರ್ನ ಹತ್ರ ಬಯಸ್ಕೊಂಡ್ರು ನೀವು ಸುಮ್ನೆ ಇರಲ್ಲ. ಯಾಕ? ಅಲ್ಲ, ನಿಮ್ ಹೊಟ್ಟೆ ನೋಡ್ತಾ ಇದ್ರೆ ನೀವೇ ಮಗು ಹೇರೋಂಗಿದೆ. ಲೋ ಮಗನೇ, ನನಗೊಂದು ಸಂದೇಹ ಕಣೋ. ನೀನು ಚಾನಲ್ಗೆ ಹೋಗುವಾಗ ಯಾಕೆ ತುಂಬಾ ಮೇಕಪ್ ಮಾಡ್ಕೊಂಡು ಹೋಗ್ತೀಯಾ? ಸುದೀಪ್ ಕೂಡ ನಿಮ್ ತರ ಸ್ಟೈಲ್ ಮಾಡಲ್ಲ ಅಂತ. ಸ್ವಲ್ಪ ಸುಮ್ನೆ ಇರ್ತೀಯಾ? ಗಂಡನ ಇಲ್ಲಿ ಬೈತಾ ಇದ್ರು ನಕ್ಕೊಂಡು ನಿಂತಿದ್ಯಲ್ಲ, ಒಳ್ಳೆ ನರಸಿಂಹ ತರ. ಇಲ್ಲಿ ನೋಡಿ, ಈಗ ಒಂದು ವಿಷಯ ಹೇಳ್ತಿದ್ದೀನಿ. ಈಗ ನಾನು ಟಿವಿಯಲ್ಲಿ ಬರ್ತಾ ಇದ್ದೀನಿ. ಇನ್ಮೇಲೆ ನನ್ನ ಕೋಚ್ ಕೆಲಸ ಬೇರೆ 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 ಲೆವೆಲ್ಗೆ ಹೋಗ್ತಾ ಇರುತ್ತೆ. ಆ ಲೆವೆಲ್ ನಾನು ಏರ್ತಾ ಇರ್ತಾ ನೀವಿಬ್ರು ನಮ್ಮ ಅಪ್ಪ ಅಮ್ಮ ಲೆವೆಲ್ ಇರಬೇಕು. ಇಲ್ಲ ಅಂತಂದ್ರೆ ಇಬ್ರು ಗಂಟು ಮುಟ್ಟೆ ಕಟ್ಟಿ ನಂದಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಕೆಳಗೆ ಹಾಕ್ಬಿಡ್ತೀನಿ. ಏನ್ರಿ, ನೀವ್ ಒಳಗ್ ಬನ್ನಿ. ಇವ್ನ್ ಮಾಡ್ಬಿಡ್ತಾನೆ. ಬೇಡ, ನಿಂಗೆ ಒಂದು ಚಿಕ್ಕ ಮುಟ್ಟೆ ರೆಡಿ ಮಾಡ್ತೀನಿ. ಹೋಗ್ ಸುಮ್ಮನೆ ಒಳಗೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಹೆಂಡತಿಯಾಗಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೇ ಇಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರೋದ್ರಿಂದನೇ ಎರಡನೇದ್ ಒಳಗಡೆ ಇದೆ. ಬಾಯ್ ಮುಚ್ಚು ಮಂಗ. ಲೇ ಮಗ, ಮೊದ್ಲೇನಾದ್ರೂ ತಿನ್ನೋಣ ಕಣೋ, ಆಮೇಲೆ ಬೇಕಾದ್ರೆ ನೀನ್ ಫೋನ್ ಮಾಡೋ. ಹಸುವಲ್ಲಿ ಪ್ರಾಣನೇ ಹೋಗ್ತಿದೆ ಕಣೋ. ನಾನು ಫೋನ್ ಅಟೆಂಡ್ ಮಾಡ್ಬಿಡ್ತೀನಿ. ಒಳಗೆ ಹೋಗು. ಅಮ್ಮ, ಊಟ ಎತ್ತಿಡಮ್ಮ. ಹಲೋ